ದಸರಾ ಪಾಸನ ಇಲ್ಲಿ ಬುಕ್ ಮಾಡೋದಂತ ತುಂಬಾ ಜನ ಕೇಳ್ತಾ ಇದ್ರು. ಅದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡುತ್ತೇವೆ. ಮೊದಲಿಗೆ ನೀವು ನಮ್ಮ ಪೇಜ್ ನಂದು ಫಾಲೋ ಮಾಡ್ಕೊಳ್ಳಿ. ನೀವು ಅರಮನೆ ಎದುರು ಕುಳಿತು ಜಂಬೂ ಸವಾರಿ ನೋಡ್ಬೇಕಂತಿದ್ರೆ, ಅಥವಾ ನಿಮ್ಗೆ ಡ್ರೋನ್ ಶೋ ನೋಡ್ಬೇಕಂತಿದ್ರೆ, ಅಥವಾ ಟಾರ್ಚ್ಲೈಟ್ ಪರೇಡ್ ನ ನೋಡ್ಬೇಕಂತಿದ್ರೆ ಅದಕ್ಕೆಲ್ಲ ನೀವು ಪಾಸ್ನ ಪಡಿಬೇಕಾಗತ್ತೆ. ಆ ಪಾಸು ನಿಮ್ಗೆ ಗವರ್ಮೆಂಟ್ ಅವರ ವೆಬ್ಸೈಟ್ ಅಲ್ಲೇ ಸಿಗುತ್ತೆ. ಮೈಸೂರು ದಸರಾ .gov.in ಅಂತ ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಅಲ್ಲೇ ನಿಮ್ಗೆ ಇದೆಲ್ಲ ಪಾಸು ಸಿಗುತ್ತೆ. ಇಲ್ಲಿ ನೋಡ್ಬೋದು ಟಿಕೆಟ್ಗಳಂತ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಟಿಕೆಟ್ನ ಬುಕ್ ಮಾಡ್ಕೊಳ್ಬಹುದು. ಇಲ್ಲಿ ಯಾವೆಲ್ಲ ರೀತಿಯ ಟಿಕೆಟ್ಗಳಿದೆ ಅಂದರೆ, ಮೊದಲಿಗೆ ಇಲ್ಲಿ ಡ್ರೋನ್ ಶೋ ಟಿಕೆಟ್ ಇದೆ ನೋಡಿ. 28 ಮತ್ತು 29ನೇ ತಾರೀಕು ಟಿಕೆಟ್ ಇಲ್ಲಿದೆ. ಡ್ರೋನ್ ಶೋ ಟಿಕೆಟ್ನ ನೀವು ಇಲ್ಲಿ ಬುಕ್ ಮಾಡ್ಕೊಳ್ಬಹುದು. 1,000 ರೂಪಾಯಿ ಇರುತ್ತೆ. ಅದಾದ್ಮೇಲೆ ನಿಮ್ಗೆ ಇಲ್ಲಿ ಗೋಲ್ಡ್ ಕಾರ್ಡ್ ಇದೆ. ಈ ಗೋಲ್ಡ್ ಕಾರ್ಡ್ ತಗೊಂಡ್ರೆ ಮೈಸೂರು ಪ್ಯಾಲೇಸ್, ಚಾಮುಂಡಿ ಹಿಲ್, ಮೈಸೂರು ಝೂ, ಟಾರ್ಚ್ಲೈಟ್ ಪರೇಡು, ಡ್ರೋನ್ ಶೋ ಇದನ್ನೆಲ್ಲ ನೋಡ್ಬೋದು ನೀವು. ಈ ಪಾಸಿಗೆ ಮಾತ್ರ 6,500 ರೂಪಾಯಿ ಇರುತ್ತೆ. ನಿಮ್ಗೆ ಅರಮನೆ ಎದುರು ಕುಳಿತು ಜಂಬೂ ಸವಾರಿ ನೋಡ್ಬೇಕಂತಿದ್ರೆ ಅದಕ್ಕೆ ನೀವು 3,500 ರೂಪಾಯಿ ಪಾಸ್ ಇದೆ ನೋಡಿ, ಅದನ್ನೇ ಬುಕ್ ಮಾಡ್ಕೊಳ್ಳಿ. ಅಕ್ಟೋಬರ್ 2ರಂದು ನಡೆಯುವ ಜಂಬೂ ಸವಾರಿನ ನೋಡ್ಬೋದು ನೀವು. ಅಕ್ಟೋಬರ್ 2ರಂದು ಸಂಜೆ ಹೊತ್ತಿಗೆ ಟಾರ್ಚ್ಲೈಟ್ ಪರೇಡ್ ಇರುತ್ತೆ ಬನ್ನಿ ಮಂಟಪದಲ್ಲಿ. ಅದನ್ನ ನೋಡ್ಬೇಕಂತಾರೆ ಈ ಪಾಸ್ನ ಪಡಿಬೇಕು ನೀವು. ಇದಕ್ಕೆ 1,500 ರೂಪಾಯಿ ಇರುತ್ತೆ. ಈ ಎಲ್ಲಾ ಪಾಸ್ಗಳನ್ನ ನೀವು ಬುಕ್ ಮಾಡ್ಕೊಳ್ಬಹುದು. ಇದೇ ವೆಬ್ಸೈಟ್ ಅಲ್ಲಿ ಬುಕ್ ಮಾಡ್ಕೊಳ್ಬಹುದು. ಬುಕಿಂಗ್ ಓಪನ್ ಇದೆ, ಆದಷ್ಟು ಬೇಗನೆ ಹೋಗಿ ಬುಕಿಂಗ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಅವರಿಗೆ ಕೂಡ ಸಹಾಯ ಆಗ್ಬೋದು. ನಮ್ಮ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ. ಮೈಸೂರು ದಸರಾದ ಬಗ್ಗೆ ಇನ್ನಷ್ಟು ವಿಡಿಯೋಗಳನ್ನ ಮಾಡಲಿದ್ದೇವೆ, ಹಾಗಾಗಿ ನಮ್ಮ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ.